ವೇದಾಂತಾಚಾರ್ಯಮಾಚಾರ್ಯಂ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮಸ್ಥಾಪನಂ ವಂದೇಂ ಕಾಲಹಸ್ತಂ ಜಗದ್ಗುರು. ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀ ವಿಶ್ವಕರ್ಮ ಜಯಂತಿಯ ಅಥವಾ ವಿಶ್ವಕರ್ಮ ಪೂಜಾ ಮಹೋತ್ಸವದ ಆದರಣೀಯ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಆಚಾರ್ಯ ಎಂ ಕಲ್ಲಹಳ್ಳಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಸಹ ಇವತ್ತು ನೀವು ನೋಡ್ತಿರುವಂತೆ ಸೆಪ್ಟೆಂಬರ್ 17ರಂದು ನಾಡಿನಾದ್ಯಂತ ವಿಶ್ವದಾದ್ಯಂತ ವಿಶ್ವಕರ್ಮ ಪರಮಾತ್ಮನನ್ನು ಸ್ಮರಿಸುವಂತಹ ಒಂದು ವೈಭವೀಕರಿಸುವಂತಹ ಒಂದು ದಿನವನ್ನು ನಾವೆಲ್ಲರೂ ಸಹ ಆಚರಿಸುತ್ತಿದ್ದೇವೆ ಮತ್ತು ಕಣ್ಣು ತುಂಬಿಕೊಳ್ಳುತ್ತಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ವಿಶ್ವಕರ್ಮನನ್ನ ಕುರಿತಂತೆ ಸಂಕ್ಷಿಪ್ತವಾಗಿ ನಾವು ಅರಿಯುವಂತಹ ಪ್ರಯತ್ನವನ್ನು ಮಾಡುವ. ನಾನು ಯಾಕೆ ಸಂಕ್ಷಿಪ್ತವಾಗಿ ಅರಿಯುವ ಪ್ರಯತ್ನ ಅಂತ ಹೇಳಿದರೆ, ನಾವು ಸಮುದ್ರವನ್ನು ಎಲ್ಲಿವರೆಗೂ ವರ್ಣಿಸಬಹುದು ಅಂತ ಹೇಳಿದರೆ, ಸಮುದ್ರ ನಮಗೆ ಎಲ್ಲಿಗೆ ಕಣ್ಣಿಗೆ ಕಾಣ್ತದೋ ಅಲ್ಲಿವರೆಗೂ ಮಾತ್ರ ನಾವು ವರ್ಣಿಸಲಿಕ್ಕೆ ಸಾಧ್ಯ. ಎಲ್ಲಿವರೆಗೂ ನಾವು ನೋಡ್ತೇವೆ ಅಂತ ಹೇಳಿದರೆ ಸಮುದ್ರ ಎಲ್ಲಿವರೆಗೂ ಕಾಣ್ತದೋ ಅಲ್ಲಿವರೆಗೂ ಮಾತ್ರ ಸಾಧ್ಯ. ಹೀಗಿರುವಾಗ ವಿಶ್ವಕರ್ಮನ ಬಗ್ಗೆಯೂ ಸಹ ಹಾಗೆ. ಯಾಕಂದರೆ ಶ್ರುತಿ ಮತ್ತು ಪುರಾಣಗಳಲ್ಲಿ ಅತ್ಯಂತ ವಿಶೇಷವಾಗಿ ವಿಶ್ವಕರ್ಮನನ್ನು ವರ್ಣಿಸಿದ್ದಾರೆ, ಬಣ್ಣಿಸಿದ್ದಾರೆ, ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಯಾಕಂದರೆ ವಿಶ್ವಕರ್ಮಂದೇ ಅದು ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ, ತಿರೋಧಾನ, ನಂತರ ಅನುಗ್ರಹ ಎಂಬ ಹೊಣೆಗಾರಿಕೆ ಉಳಿರ್ತಕ್ಕಂತಹ ಪರಮಾತ್ಮರು ವಿಶ್ವಕರ್ಮ ಅಂತಕ್ಕಂಥದ್ದು ಸಹ ಪುರಾಣಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ. ತನ್ನ ಶಕ್ತಿಯ ಮೂಲಕವೇ ಇಡೀ ಒಂದು ಚೇತನ ಮತ್ತು ಅಚೇತನ ಜೀವಿಗಳಿಗೆ ರೂಪಗಳಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರ್ತಕ್ಕಂಥವನು ವಿಶ್ವಕರ್ಮ ಪರಮಾತ್ಮ ಅಂತಕ್ಕಂಥದ್ದನ್ನು ಅನೇಕ ವೇದಗಳು, ಪುರಾಣಗಳು ಸಹ ನಮಗೆ ಸಾರ್ತವೆ. ಅಂದಿನ ಕಾಲದಿಂದಲೂ ಸಹ ಇಂದಿನ ಪ್ರಸ್ತುತ ದಿನಮಾನದವರೆಗೂ ಸಹ ವಿಶ್ವಕರ್ಮರ ಕೊಡುಗೆ, ಆ ಥರ ವಿಶ್ವಕರ್ಮ ವಂಶಾವಳಿಗಳ ಒಂದು ಸಮಾಜದ ಕೊಡುಗೆ ಏನಿದೆ ಅದು ಹೇಳುತ್ತಿರೋದು, ಹೊಗಳಲು ಅಸಾಧ್ಯ. ಯಾಕಂದರೆ ಇಂದಿನೂ ಸಹ ನಮ್ಮ ನಾಡಿನಲ್ಲಿ, ನಮ್ಮ ವಿಶ್ವದಲ್ಲಿ ಶಿಲ್ಪಕಲೆ ಅಥವಾ ಕಲೆ ಅಂತಕ್ಕಂಥದ್ದು ಇನ್ನೂ ಸಹ ಜೀವಂತವಾಗಿದೆ ಅಂತ ಹೇಳಿದರೆ ವಿಶ್ವಕರ್ಮರ ಆ ಒಂದು ಕೊಡುಗೆ ಏನಿದೆ, ಆ ಒಂದು ಸೇವೆ ಏನಿದೆ, ನಿಜಕ್ಕೂ ಸಹ ಅದು ನಾವು ಸ್ಮರಣೀಯ, ಸದಾ ಸ್ಮರಣೀಯ. ಅನೇಕ ವೈಭವ ನಮ್ಮ ಇಡೀ ಒಂದು ಕನ್ನಡ ನಾಡಿನ ಸಂಸ್ಕೃತಿಯನ್ನಾಗಿರ್ಬೋದು, ಕಲೆಯನ್ನಾಗಿರ್ಬೋದು, ಅಥವಾ ಶಿಲ್ಪ ಕಲೆಯನ್ನು ನಾವಿವತ್ತು ವೈಭವೀಕರಿಸ್ತಾ ಇದ್ದೀವಿ. ದೇಶ ವಿದೇಶಗಳಿಂದ ಬಂದು ಇಲ್ಲಿ ಜನರನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ವಿಶ್ವಕರ್ಮರ ಒಂದು ಕೊಡುಗೆ ಅಂದರೆ ನಿಜಕ್ಕೂ ಸಹ ಅದು ಅತಿಶಯೋಕ್ತಿ ಆಗಲಾರ್ದು. ಅಂದಿನವರೆಗೂ ಮುಗೀತು. ಇನ್ನು ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲರ ಪೂಜ್ಯನಾಗಿರ್ತಕ್ಕಂಥ ಹಿಂದೂ ಹೃದಯ ಸಾಮ್ರಾಟನಾಗಿರುವಂತಹ ಶ್ರೀರಾಮ ಲಲ್ಲನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಸಹ ಅರುಣ್ ಯೋಗಿರಾಜ್ ಅವರು ಸಹ ವಿಶ್ವಕರ್ಮರ ಒಂದು ಸಮಾಜದವರು. ಇದು ಕರ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಒಂದು ಸಮಾಜ. ಏನಕ್ಕೆ ಈ ಮಾತನ್ನು ಹೇಳಬೇಕಾಗ್ತದೆ ಅಂತ ಹೇಳಿದರೆ, ಇವರು ಬರೀ ಹೇಳುವುದಲ್ಲ, ಮಾಡಿಸುವರು ಸಹ ಆಗಿದ್ದಾರೆ, ಕೆಲಸವನ್ನ ಮಾಡುವವರು ಸಹ ಆಗಿದ್ದಾರೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ವಿಶ್ವಕರ್ಮದವರು. ಯಾಕಂದ್ರೆ ಪ್ರತಿಯೊಂದು ಹುಟ್ಟಿನಿಂದ ಹಿಡಿದು ಅವರ ಕೊನೆಯವರೆಗೂ ಸಹ ಯಾರ ಒಂದು ಸಹಾಯ ಬೇಕಾಗ್ತದೆ, ಯಾರೊಂದು ಅವಶ್ಯಕತೆ ಇರ್ತದೆ ಅಂತ ನಾವು ನೋಡಿದಾಗ ಅದು ವಿಶ್ವಕರ್ಮ ಸಮಾಜದ ಒಂದು ಕೊಡುಗೆ ಅತ್ಯಂತ ಮತ್ತು ಅವರ ಅವಶ್ಯಕತೆ ತುಂಬ ಇದೆ. ಹೀಗಿರುವಾಗ ವಿಶ್ವಕರ್ಮನಂತಂತ ಹೇಳಿದರೆ ಆತ ಸಕಲ ಜೀವಾತ್ಮರಿಗೂ ಸಹ ಸರ್ವಸ್ಯಕರ್ತ ಅಂತ ಹೇಳಿ ಉಲ್ಲೇಖನ ಮಾಡಿದ್ದಾರೆ. ಎಲ್ಲವರಿಗೂ ಸಹ ಆತ ವಿಶ್ವಕರ್ಮ ಪರಮಾತ್ಮ ಸರ್ವಸ್ಯಕರ್ತ, ಎಲ್ಲ ದೇವತೆಗಳನ್ನ ಕರ್ತಾರ ಅಂತಕ್ಕಂಥದ್ದನ್ನು ಸಹ ಅವರು ಹೇಳಿದ್ದಾರೆ. ಸಕಲ ಜೀವರಾಶಿಗಳ ಕರ್ತಾರ ಅಂತ ಹೇಳಿ ಆ ಒಂದು ಪರಮಾತ್ಮನನ್ನ ಕೊಂಡಾಡಿದ್ದಾರೆ. ವಿಶ್ವಕರ್ಮನೆಂದರೆ ಅದೊಂದು ಬರೀ ರೂಪವಲ್ಲ, ಅದೊಂದು ಬರೀ ರೂಪಕವೂ ಅಲ್ಲ, ಅದೊಂದು ಸಕರ್ಮ ತತ್ವ ಅಂತಕ್ಕಂಥದ್ದನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ವಿಶ್ವಕರ್ಮರು ವಿಶ್ವಕರ್ಮ ಅಂತಕ್ಕಂಥದಕ್ಕೆ ಮತ್ತೊಂದು ಮುಂದೆ ಬಂದಾಗ ನಾನಾ ದೇವರುಗಳು ಎಲ್ಲರೂ ಸಹ ಚಾನಿನ ಮಕ್ಕಳು ಅಂತಕ್ಕಂಥದ್ದನ್ನು ಮೌನೇಶ್ವರರು ಹೇಳ್ತಾರೆ. ಹೀಗಿರುವಾಗ ಅಂದರೆ ದೇವತೆಗಳ ಕರ್ತೃತ್ವ ಮತ್ತು ಕರ್ತವ್ಯಗಳನ್ನು ಹೇಳಿರುವಂತಹ ನೇಮಿಸಿದಿರ್ತಕ್ಕಂಥವ್ನು ಯಾರು ಅಂದರೆ ಆತನೇ ವಿಶ್ವಕರ್ಮ. ಆತ ವಿಶ್ವಕರ್ಮ ಅಂತಕ್ಕಂಥದ್ದನ್ನು ಅವರು ಉಲ್ಲೇಖವನ್ನು ಇಲ್ಲಿ ಪುರಾಣಗಳಲ್ಲಿ ಮಾಡ್ತಾರೆ. ಯಾಕಂದರೆ ವಿಶ್ವಕರ್ಮ ಬರೀ ಒಂದು ತತ್ವವನ್ನು ಆತ ಒಳಗೊಂಡಿರುವಂತಹ ಪರಮಾತ್ಮನಲ್ಲ, ಆತ ರುದ್ರತ್ವವನ್ನು, ವಿಷ್ಣುತ್ವವನ್ನು, ಬ್ರಹ್ಮತ್ವವನ್ನು, ನಾರಾಯಣತ್ವವನ್ನು, ಇಂದ್ರತ್ವವನ್ನು, ಅಗ್ನಿತ್ವವನ್ನು ಎಲ್ಲ ರೂಪ ಕರ್ಮಗಳಿಂದ ಗುಣಾತ್ಮಕನಾಗಿರುವಂತಹ ಒಂದು ರೂಪ ಯಾವುದಿದೆ, ಅಡಕ ಯಾವುದೇ, ಅದು ವಿಶ್ವಕರ್ಮ ಪರಮಾತ್ಮನಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಅರಿಯಬಹುದಾಗಿದೆ. ವಿಶ್ವಕರ್ಮನು ಪಂಚಮುಖಗಳಿಂದದ್ದಾನೆ ಅಂತಕ್ಕಂಥ ತಮ್ಮೆಲ್ಲರಿಗೂ ತಿಳಿದಿರಬಹುದು. ಆ ಪಂಚಮುಖಗಳಿಂದ ಅವರಿಗೆ
ಪಂಚ ಋಷಿಗಳು ಉದ್ಭವಿಸಿದರು. ನಂತರ ಆ ಒಂದು ಪಂಚಮುಖಗಳಿಂದ 5 ವೇದಗಳು ಉದ್ಭವಿಸಿದವು. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಪ್ರಣವ ವೇದ ಎನ್ನುವಂತಹ ಒಂದು ವೇದಗಳು ಸಹ 5 ವೇದಗಳು ಆತನ 5 ಮುಖಗಳಿಂದ ಉದ್ಭವಿಸಿದವು, ಆವಿರ್ಭವಿಸಿದವು ಅಂತಕ್ಕಂಥದ್ದು ಸಹ ಹೇಳ್ಬೋದು. ಈತನಿಗೆ 5 ಮುಖಗಳ ಸಾಹಿತ್ಯಕ್ಕೆ ಏನಂತ ಹೇಳಿದರೆ ಸದ್ಯೋಜಾತ, ವಾಮನ, ಅಘೋರ, ತತ್ಪುರುಷ ಮತ್ತು ಈಶಾನ ಎನ್ನುವಂತಹ ಒಂದು 5 ಮುಖಗಳಿಂದ ಪರಮಾತ್ಮ ನೆಲೆಗೊಂಡಿದ್ದಾನೆ ಅಂತವನ್ನು ಸಹ ಇಲ್ಲಿ ನಾವು ನೋಡಬಹುದು. ನಂತರ ವಿಶ್ವಕರ್ಮ ಬರೀ ಈತ ಒಂದು ಹೇಳಿ ಅಥವಾ ಒಂದು ವೈದಿಕತ್ವಕ್ಕಾಗಿರ್ಬೋದು, ಒಂದು ಆಧ್ಯಾತ್ಮಿಕ ಅಷ್ಟೇ ಆಗಿ ಸೀಮಿತವಾಗಿಲ್ಲ. ವಿಶ್ವಕರ್ಮ ಪರಮಾತ್ಮ ಸರ್ವರಿಗೂ ಸಹ ಸೀಮಿತವಾಗಿರುವಂತಹ ಒಂದು ಪರಮಾತ್ಮ. ಏನಕ್ಕೆ ಈ ಮಾತನ್ನು ಹೇಳಬೇಕಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜನ್ಮ ಕಾಲದಿಂದ ಹಿಡಿದು ತನ್ನ ಕೊನೆಯ ಕಾಲದವರೆಗೂ ಸಹ ಒಂದು ಸಹಾಯ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದು ವಿಶ್ವಕರ್ಮರ ಒಂದು ಅವಶ್ಯಕತೆ ಅಂತ ಹೇಳ್ಬೋದು. ಇವರು ಕರ್ಮ ಸಿದ್ಧಾಂತವನ್ನು ಸಹ ಅತ್ಯಂತ ಯಶಸ್ವಿಯಾಗಿ ಇವರು ಪ್ರತಿಪಾದನೆ ಮಾಡ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಏನಕ್ಕೆ ಅಂತ ಹೇಳಿದರೆ, ಮಾಡಿಸುತ್ತಾರೆ ಮತ್ತು ಮಾಡುತ್ತಾರೆ. ಅವರು ಬರೀ ಹೇಳಿ ಒಂದು ನುಡಿಯಲ್ಲಿ ಹೇಳಿ ಕೃತಿಯಲ್ಲಿ ಇರಲಾರದ ಒಂದು ಸಮಾಜ ಅಲ್ಲ ವಿಶ್ವಕರ್ಮ ಸಮಾಜ. ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದು ಕರ್ತೃವನ್ನ ಅಥವಾ ಒಂದು ಕ್ರಿಯೆಯನ್ನ ಮಾಡ್ತಕ್ಕಂಥದ್ದು. ವಿಶ್ವಕರ್ಮ ಅನ್ನುವುದೇ ಒಂದು ಪದದಲ್ಲೇ ಇದೆ. ಅಂದರೆ ಇಡೀ ವಿಶ್ವಕ್ಕೆ ಕೆಲಸವನ್ನ ಮಾಡಿಕೊಡಬಹುದಾದಂತಹ ಒಂದು ಸಮಾಜ ಯಾವುದಿದೆ ಅದು ವಿಶ್ವಕರ್ಮ ಸಮಾಜ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಹೀಗೆ ದೇಶದ ಆಗ್ಲೇ ಹೇಳಿದಂತೆ ರೈತನಾವೆಷ್ಟು ದೇಶದ ಬೆನ್ನೆಲುಬಂತೆ ಎಷ್ಟು ಸತ್ಯವೋ, ರೈತನ ಬೆನ್ನೆಲುಬು ಸಹ ವಿಶ್ವಕರ್ಮ ಅಂತಕ್ಕಂಥದ್ದು ನಿಜಕ್ಕೂ ಸಹ ಅಷ್ಟೇ ಸತ್ಯ ಅಂತಕ್ಕಂಥದ್ದು ನಾವು ನೋಡ್ಬೋದು. ಎಲ್ಲವನ್ನು ಸಹ ಭಗವಂತ ವಿಶ್ವಕರ್ಮ ಬಗ್ಗೆ ನಾವು ನೋಡೋದಾದ್ರೆ, ಇದನ್ನು ಇವತ್ತು ಕನ್ಯಾ ಸಂಕ್ರಮಣ ಅಂತಲೂ ಸಹ ಇವತ್ತು ಸೆಪ್ಟೆಂಬರ್ 17ಕ್ಕೆ ಕನ್ಯಾ ಸಂಕ್ರಮಣ ಅಂತಲೂ ಸಹ ಕರೀತಾರೆ. ನಂತರ ಅಂದಿಗೂ ಇಂದಿಗೂ ಭಾರತ ಸಂಸ್ಕೃತಿ ಉಳಿದಿವೆ ಅದು ವಿಶ್ವಕರ್ಮರಿಂದ ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಂತರ ಇಲ್ಲಿ ನಾವು ಅನೇಕ ದಾಸ ಸಾಹಿತ್ಯವನ್ನು ನೋಡಿರಬಹುದು. ಸರ್ವಜ್ಞನ ತ್ರಿಪದಿಗಳನ್ನು ನಾವು ನೋಡಬಹುದು, ಬಸವಣ್ಣರ ವಚನಗಳನ್ನು ನೋಡಬಹುದು, ಅನೇಕ ಶರಣರ ವಚನಗಳನ್ನು, ಅನೇಕ ದಾಸ ಸಾಹಿತ್ಯಗಳನ್ನು ನಾವು ನೋಡಬಹುದು. ವಿಶ್ವಕರ್ಮನನ್ನ ಬಗೆ ಬಗೆಯಾಗಿ ಅವರು ವರ್ಣಿಸಿದ್ದಾರೆ. ನಂತರ ಅವರು ನಮ್ಮ ಇತ್ತೀಚೆಗೆ ಶಂಕರ್ ಎಂ ಶಾರದಳ್ಳಿ ಎನ್ನುವಂತಹ ಒಬ್ಬ ಲೇಖಕರು ಎಲ್ಲ ದಾಸ ಸಾಹಿತ್ಯರು ವಿಶ್ವಕರ್ಮನ ಬಗ್ಗೆ ಯಾವ ರೀತಿಯಲ್ಲಿ ಕೊಂಡಾಡಿದ್ದಾರೆ ಎನ್ನುವುದನ್ನು ಒಂದು ಹೊತ್ತಿಗೆಯಲ್ಲಿ ಅವರು ವರ್ಣಿಸಿದ್ದಾರೆ. ಒಂದು ಕೃತಿಯ ಮೂಲಕ ಅವರು ನಮಗೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಸಹ ಅತ್ಯಂತ ಹರ್ಷಣೀಯ ಸಂಗತಿ. ಅದರಲ್ಲಿ ಅನೇಕ ನಾವು ಸಾಹಿತ್ಯಗಳಲ್ಲಿ ವಿಶ್ವಕರ್ಮ ಬಗ್ಗೆನ ಸಾಹಿತ್ಯಗಳಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಸರ್ವಜ್ಞ ತ್ರಿಪದಿಯಲ್ಲಿ ಯಾವ ರೀತಿಯಾಗಿ ವಿಶ್ವಕರ್ಮ ಜನಾಂಗವನ್ನು ಅವರು ಹೇಳಿದ್ದಾರೆ ಅಥವಾ ಶ್ರೇಷ್ಠತೆಯನ್ನು ಹೇಳಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ನೋಡಿದಾಗ, ಹೆಮ್ಮೆ ಹಯನವೂ ಲೇಸು, ಕಮ್ಮನಾಂಬ್ಲವೂ ಲೇಸು, ಸುಮ್ಮನೆಯ ಒಡಿವೆ ಬರಲೇಸು ಊರಿಂಗೆ ಕಮ್ಮಾರಲೇಸು ಸರ್ವಜ್ಞ. ನೋಡಿ, ಇಷ್ಟು ಅದ್ಭುತವಾಗಿ ಅವರು ಕಮ್ಮಾರ ಅಂದರೆ ವಿಶ್ವಕರ್ಮನ ಒಂದು ವಂಶಾವಳಿಯವರು ಅನ್ನುವಂತಹದ್ದು ಸಹ ಇಲ್ಲಿ ನೋಡ್ಬೋದು. ಅಂದರೆ ಯಾವ್ಯಾವ ಏನೇನು ಇರ್ತದೋ ಊರಿಗೆ ಅದು ವಿಶ್ವಕರ್ಮನೂ ಸಹ ಅಷ್ಟೇ ಪ್ರಮುಖ ಮತ್ತು ಅವಶ್ಯ ಮತ್ತು ಅಂತಕ್ಕಂಥದ್ದನ್ನು ಪ್ರಾಧಾನ್ಯತೆ ಅಂತಕ್ಕಂಥದ್ದನ್ನು ಸರ್ವಜ್ಞರ ತ್ರಿಪದಿಗಳಲ್ಲಿ ನಾವು ನೋಡ್ಬೋದು. ಅನೇಕ ದಾಸರು ಹೇಳೋದು, ಅನೇಕ ಆಧುನಿಕ ಕವಿಗಳು, ಚಿಂತಕರು, ಕೃಷಿಕರು ಎಲ್ಲರೂ ಸಹ ವಿಶ್ವಕರ್ಮನ ಕೊಂಡಿದ್ದಾರೆ. ಅಂದಿನಿಂದ ಸಹ ಇಂದಿನವರೆಗೂ ವಿಶ್ವಕರ್ಮರ ಒಂದು ಕೊಡುಗೆ ಏನಿದೆ ನಿಜಕ್ಕೂ ಸಹ ಅತ್ಯಂತ ಅವಿಸ್ಮರಣೀಯ. ಖಂಡಿತವಾಗಿಯೂ ನಾವು ಅದನ್ನು ನೆನಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ಈತ ವಿಶ್ವಕರ್ಮ ಪರಮಾತ್ಮ ತನ್ನ ಸಂಕಲ್ಪದಿಂದ ಆವಿರ್ಭವಿಸಿ ನಂತರ ಇಡೀ ಒಂದು ಸೃಷ್ಟಿಯನ್ನು ಮಾಡ್ತಾನೆ. ಇಂದ್ರಪ್ರಸ್ಥವನ್ನು ಕಟ್ಕೊಡ್ತಾನೆ, ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡ್ತಾನೆ, ಶಿವನಿಗೆ ತ್ರಿಶೂಲವನ್ನು ನೀಡ್ತಾನೆ, ಕೃಷ್ಣನಿಗೆ ದ್ವಾಪರೆಯನ್ನು ನೀಡ್ಕೊಡ್ತಾನೆ, ರಾಮಾಯಣದ ಲಂಕೆಯನ್ನು ನಿರ್ಮಿಸ್ಕೊಡ್ತಾನೆ. ಇವೆಲ್ಲ ವಿಚಾರವನ್ನು ನೋಡಿದಾಗ ನಾವು ಯಾವುದರ ಬಗ್ಗೆ ಒಂದಾದರೂ ಒಂದು ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡುವುದಾದರೆ ಇವತ್ತಿನ ವಿಶೇಷ ದಿನದಲ್ಲಿ ವಿಶೇಷನ ಮುಖ್ಯ ಘಟ್ಟವೇ ಆ ಒಂದು ವಿಚಾರದ ಪರಿಕಲ್ಪನೆಯನ್ನು ಕುರಿತು ಚಿಂತನೆ ಮಾಡುವುದು. ಹಾಗಾದರೆ ಮುಖ್ಯವಾದ ವಿಚಾರಕ್ಕೆ ಬರುವ, ಸುದರ್ಶನ ಚಕ್ರ ನಿರ್ಮಾಣ ವಿಶ್ವಕರ್ಮನಿಂದ ಹೇಗಾಯಿತು ಅನ್ನೋದು ಬಹಳ ವಿಶೇಷ. ನಾವೆಲ್ಲರೂ ಸಹ ಹೇಳ್ತೇವೆ, ಇಂದ್ರಪ್ರಸ್ಥವನ್ನು ಮಾಡಿಕೊಟ್ಟರು, ವಿಷ್ಣು ಸುದರ್ಶನ ಚಕ್ರವನ್ನು ಕೊಟ್ಟರು, ಪರಶಿವನಿಗೆ ತ್ರಿಶೂಲವನ್ನು ಕೊಟ್ಟರು, ಕೃಷ್ಣನಿಗೆ ದ್ವಾಪರೆಯನ್ನು ಕೊಟ್ಟರು, ದ್ವಾಪರವನ್ನು ಕೊಟ್ಟರು. ಈ ರೀತಿ ಎಲ್ಲ ಹೇಳ್ತೇವೆ. ಸುದರ್ಶನ ಚಕ್ರದ ಚಿಂತನೆ ಏನಿದೆ ಎನ್ನುವುದನ್ನು ನಾವಿವತ್ತು ಚಿಂತನೆಯಲ್ಲಿ
ವಿಷಯವನ್ನು ಚಿಂತನೆಯಲ್ಲಿ ನಾವು ಅರಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದಕ್ಕಿಂತ ನಾವು ಸ್ವಲ್ಪ ಹಿಂದೆ ಹೋದಾಗ ವಿಶ್ವಕರ್ಮ ಸೂರ್ಯದೇವನ ಮತ್ತು ಆತನ ಒಂದು ವಿವಾಹ ಇರ್ತಕ್ಕಂಥ ಸಂದರ್ಭ, ಸಂಜ್ಞಾದೇವಿ, ಆ ಸಂಜ್ಞಾದೇವಿಗೆ ಸೂರ್ಯನ ಶಾಖವನ್ನು ತಡೆಯಲಾರದಂತಕ್ಕಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಮಿಲನಗೊಂಡಾಗ ಮೊದಲು ಆಕೆ ಆ ಕಣ್ಣನ್ನು ಮುಚ್ತಾಳೆ. ಕಣ್ಣನ್ನು ಮುಚ್ಚಿದಾಗ ಅದು ಯಮರಾಜ ಆ ಜನ್ಮವನ್ನು ತಾಳ್ತಾನೆ. ಎರಡನೆಯ ಬಾರಿಗೆ ಆ ಕಪ್ಪು ಬಣ್ಣದಲ್ಲಿ ಯಮರಾಜ ಜನ್ಮ ತಾಳ್ತಾನೆ. ನಂತರದಲ್ಲಿ ಕಣ್ಣನ್ನು ಕಂಪಿಸಿದಾಗ ಯಮುನಾ ಅಂತಕ್ಕಂಥದ್ದಲ್ಲಿ ಸಹ ಆ ಜನ್ಮವನ್ನು ತಾಳ್ತಾರೆ. ಇದಾದ ನಂತರ ಆ ಸಂಜ್ಞಾದೇವಿಗೆ ಅಂದರೆ ವಿಶ್ವಕರ್ಮನ ಪುತ್ರಿಗೆ ತನ್ನ ಪತಿಯೊಡನೆ ಆತನ ಶಾಖವನ್ನು ತಡೆಯಲಾಗಲಿಕ್ಕೆ ಆಗಲ್ಲ. ಆತನ ಸೂರ್ಯನ ಒಂದು ಶಾಖಕ್ಕೆ ಆಕೆ ಸಂಜ್ಞಾದೇವಿ ಬಳಲ್ತಕ್ಕಂತಹ ಸಂದರ್ಭದಲ್ಲಿ ನಾನು ಇದಕ್ಕೆ ಉಪಾಯವೇನಾದರೂ ಮಾಡಬೇಕು ಅಂತ ಹೇಳಿ, ಯಾಕಂದರೆ ಆಕೆಯ ಸಂಜ್ಞಾದೇವಿಯ ಒಂದು ಶಾಖದಿಂದಲೇ, ಆ ಸೂರ್ಯನ ಶಾಖದಿಂದಲೇ ಸಂಜ್ಞಾದೇವಿಗೆ ನೀಲವರ್ಣದ ಮಕ್ಕಳು ಜನ್ಮವನ್ನು ತಾಳಿದ್ದಾರೆ ಎನ್ನುವಂಥದ್ದು ಆಕೆಗೆ ಮನಸ್ಸಿನಲ್ಲಿ ಬರ್ತದೆ. ಮನಸ್ಸಿನಲ್ಲಿ ಬಂದಾಗ ನಾನು ಈಗ ಏನು ಮಾಡಬೇಕು ಅಂತಕ್ಕಂಥ ಒಂದು ಉಪಾಯವನ್ನು ಹಾಕಿ ಹುಡುಕೊಂಡು ತನ್ನ ನೆರಳಿಗೆ, ತನ್ನ ಛಾಯೆಗೆ ಆಕೆ ಜೀವವನ್ನು ತುಂಬುತ್ತಾಳೆ. ತನ್ನ ಜೀವವನ್ನು ತುಂಬಿ ಬಿಡ್ತಾಳೆ. ನಂತರ ಆ ಛಾಯೆಯೊಂದಿಗೆ ಆ ಸೂರ್ಯದೇವ ಸಂಸಾರವನ್ನು ನಡೆಸ್ತಾ ಇರ್ತಾನೆ. ಅವರಿಬ್ಬರ ಒಂದು ಸಂಸಾರದಲ್ಲಿ ಶನಿದೇವ ಮತ್ತು ಸಾವರ್ಣಿ ಅಂತಕ್ಕಂಥ ಆ ಮಕ್ಕಳು ಇಬ್ಬರು ಜನನ ಆಗ್ತದೆ. ಜನನ ಅದಾದ ನಂತರ ಸಂಜ್ಞಾದೇವಿ ತವ್ರ ಮನೆಗೆ ಬಂದು 3 ವರ್ಷ ಆಯಿತು. 3 ವರ್ಷ ಆದಾಗೂ ಸಹ ತವ್ರು ಬಂದಿರ್ತಕ್ಕಂತಹ ಮಗಳನ್ನು ತಂದೆ ವಿಶ್ವಕರ್ಮ ಗಂಡನ ಮನೆಗೆ ಹೋಗು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾಕೆ ಸೂರ್ಯದೇವ ನಿನ್ನನ್ನು ಅಷ್ಟು ಅನುಕೂಲವಾಗಿ ಮತ್ತು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾನಲ್ಲ ಅಂತ ಕೇಳಿದಾಗ, ಹೌದಪ್ಪ ನೋಡ್ಕೊಳ್ತಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಪುತ್ರಿ, ನೀನು ಸೂರ್ಯನಿನ ಪ್ರೀತಿ ನೋಡ್ಕೊಳ್ತಿದ್ದಾನೆ, ಸುಖಿ ಸಂಸಾರ ಇದೆ ಎಂದಾಗ ನಿನಗೆ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಶ್ರೇಷ್ಠ, ಹಾಗಾಗಿ ನೀನು ನಿನ್ನ ಗಂಡನ ಮನೆಗೆ ತೆರಳು ಅಂತಕ್ಕಂಥದ್ದನ್ನು ಹೇಳಿ ವಿಶ್ವಕರ್ಮ ಹೇಳ್ತಾನೆ. ಹೌದಾ ತಂದೆ, ಆಗಲಿ ಅಂಥೇಳಿ ಪ್ರೀತಿಯಿಂದ ಆಕೆ ಸಂಜ್ಞಾದೇವಿ ವಿಶ್ವಕರ್ಮನಿಗೆ ನಮಸ್ಕಾರವನ್ನು ಮಾಡಿ ಗಂಡನ ಮನೆಗೆ ಹೋಗ್ತೀನಿ ಅಂತಕ್ಕ ನಿಶ್ಚಯವನ್ನು ಮಾಡ್ತಾಳೆ. ಒಂಟೆಯಾಗಿ ಕೂತ್ಕೊಂಡು ಸಂಜ್ಞಾದೇವಿ ಬಹಳ ವಿಚಾರವನ್ನು ಮಾಡ್ತಾಳೆ. ವಿಚಾರವನ್ನು ಮಾಡಿದ ನಂತರ ತವರಿ ಮನೆಯಲ್ಲಿ ಇರುವಂತಿಲ್ಲ, ಗಂಡನ ಮನೆಗೆ ಹೋದರೆ ನನಗೆ ಸೂರ್ಯದೇವನ ಶಾಖವನ್ನು ನಾನು ತಡ್ಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ ಅಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಆಕೆ ಏನು ಮಾಡ್ತಾಳೆ, ಆ ಒಂದು ವಿಚಾರದೊಂದಿಗೆ ಒಂದು ಅಶ್ವದ ಒಂದು ರೂಪವನ್ನು ತಾಳಿ ಭೂಲೋಕದಲ್ಲಿರ್ತಕ್ಕಂಥ ಒಂದು ಹಿಮಪರ್ವತದ ಬಳಿ ಆಕೆ ನಿವಾಸವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಇಚ್ಛೆಯನ್ನು ಸಂಜ್ಞಾದೇವಿ ಪಡೆದಾಳೆ. ಹೇಳಿಕೊಳ್ಳೆ ಸಂಜ್ಞಾದೇವಿ ಹೋದ್ಲಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕೆ ವಿಶ್ವಕರ್ಮ ಪರಮಾತ್ಮ, ನನ್ನ ಮಗಳು ಹೇಳಿದ ಕೂಡಲೇ ಸಂಜ್ಞಾದೇವಿ ಹೋದಳು ಸೂರ್ಯನ ಬಳಿ, ನಾನು ಇದನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ತಮ್ಮ ಶಿಷ್ಯೋತ್ತಮರನ್ನು ಕಳಿಸ್ತಾರೆ. ದೂರದಿಂದಲಿಂದು ಆ ಒಂದು ಇದರಲ್ಲಿ ಆ ಸೂರ್ಯನ ಮನೆಯಲ್ಲಿ ಇದ್ದಾಳೋ ಇಲ್ಲ ಸಂಜ್ಞಾದೇವಿ ಅಂತಕ್ಕಂಥ ನೋಡ್ಕೊಂಡು ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಶಿಷ್ಯೋತ್ತಮರು ಎಲ್ಲರೂ ಸಹ ಅವರು ದೂರದಿಂದಲೇ ಒಂದು ಸೂರ್ಯನ ಮನೆ ಹತ್ತ ನೋಡಿದಾಗ ಸಂಜ್ಞಾದೇವಿಯ ನೆರಳು ಛಾಯೆ ಅಲ್ಲಿರುತ್ತೆ. ಛಾಯೆ ಇದ್ದಾಗ ಹೌದು ವಿಶ್ವಕರ್ಮರಿಗೆ ಬಂದು ಹೇಳ್ತಾರೆ, ಹೌದು ಸಂಜ್ಞಾದೇವಿ ಅವರು ಅಲ್ಲೇ ಇದ್ದಾರೆ, ವಿಶ್ವಕರ್ಮನ ಒಡಗೂಡಿ ಇದ್ದಾರೆ ಅಂತಕ್ಕಂಥದ್ದನ್ನು ಸಹ ಅವರು ಹೇಳ್ತಾರೆ. ಹೇಳಿದಾಗ ಬಹಳ ಹರ್ಷಿತಗೊಂಡ ಇರ್ತಕ್ಕಂತಹ ವಿಶ್ವಕರ್ಮ ಬಹಳ ಖುಷಿಯಾಯಿತು. ಅದಾದ ನಂತರ ಇಲ್ಲಿ ಯಮಧರ್ಮರಾಯ ಮತ್ತು ಯಮನ ಇವರು ಸಂಜ್ಞಾದೇವಿಯ ಮಕ್ಕಳು. ಈ ಒಂದು ಸಂದರ್ಭದಲ್ಲಿ ಛಾಯೆ ಏನು ಮಾಡ್ತಾಳೆ, ನಿಜವಾಗಿರ್ತಕ್ಕಂಥ ಪ್ರೀತಿಯನ್ನು, ತಾಯಿ ಪ್ರೀತಿಯನ್ನು ಯಮಧರ್ಮರಾಯನಿಗೆ ಮತ್ತು ಯಮುನ ಇವರಿಬ್ಬರಿಗೆ ಕೊಡಲಿಕ್ಕೆ ಹಿಂಜರಿತಾಳೆ. ಇವರ ಪ್ರೀತಿಯಲ್ಲಿ ಸ್ವಲ್ಪ ಕೊರತೆ ಬರ್ತದೆ. ಕೊರತೆ ಬಂದಾಗ ಯಮಧರ್ಮರಾಯ ತನ್ನ ತಂದೆಗೆ ಸೂರ್ಯನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ, ಅಪ್ಪ ನನ್ನ ತಾಯಿ ಸಂಜ್ಞಾದೇವಿಯವಲ್ಲವೇ, ಯಾಕೆ ನನಗೆ ಧೋರಣೆಯನ್ನು ಮಾಡ್ತಾ ಇದ್ದಾರೆ, ನಿಮಗೆ ನಿಜವಾದ ತಾಯಿ ವಾತ್ಸಲ್ಯವನ್ನು ಇವರು ನೀಡ್ತಿಲ್ಲ, ಅರುತ್ತಿಲ್ಲ, ಹಾಗಾಗಿ ನನಗೆ ಅನುಮಾನ ಇದೆ ಅಂತ ಹೇಳಿದಾಗ ಸೂರ್ಯದೇವ ನಾನೆಲ್ಲ ಇದರ ಬಗ್ಗೆ ವಿಚಾರವನ್ನು ಮಾಡುತ್ತೇನೆ ಅಂತ ಹೇಳಿ ಮಗನಿಗೆ ಯಮಧರ್ಮರಾಯನಿಗೆ ಹೇಳ್ತಾನೆ. ಯಮಧರ್ಮರಾಯನಿಗೆ ಹೇಳಿದ ನಂತರದಲ್ಲಿ ಹೇಳಿದ ಕೂಡಲೇ ಅದರ ಒಂದು ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ಇದು ಛಾಯೆ, ಸಂಜ್ಞಾದೇವಿಯ ಒಂದು ಛಾಯೆ ಅಂತಕ್ಕಂಥದ್ದನ್ನು
ಅವರು ಆತ ದಿವ್ಯ ದೃಷ್ಟಿಯಿಂದ ಅವಲೋಕನವನ್ನು ಮಾಡ್ತಾನೆ. ಅವಲೋಕನವನ್ನು ಮಾಡಿಕೊಂಡ ನಂತರ ಸೂರ್ಯನು ಸಂಜ್ಞಾದೇವಿಯನ್ನು ಹುಡುಕ್ತಾ 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 ಈ ಪರ್ಯಟನೆಯಾಗಿ ಹೋಗ್ತಾನೆ. ಈ ನಂತರ ಪ್ರಸಂಗದಲ್ಲಿ ಸೂರ್ಯನ ಶಕ್ತಿಯ ಮಂಥನ ಅಂತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಈ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಮುಂದಿನ ಭಾಗದಲ್ಲಿ ನಾವೇನೆಂದರೆ, ಸಂಜ್ಞಾದೇವಿಯು ಭೂಲೋಕದಲ್ಲಿ ಹಿಮಪ್ರಾಂತದ ಒಂದು ಭೀಕರವಾಗಿರ್ತಕ್ಕಂಥ ಒಂದು ಅರಣ್ಯದಲ್ಲಿ ಆಕೆ ಯಾರು ಒಂದು ಗುರುತು ಹಿಡಿಯದಿರ್ತಕ್ಕಂಥ ಒಂದು ವೇಷವನ್ನು ಹಾಕ್ಕೊಂಡು ಅಶ್ವರೂಪವನ್ನು ಧರಿಸಿ ಆಕೆ ಸಂಚಾರವನ್ನು ಮಾಡ್ತಾ ಇರ್ತಾಳೆ. ಸೂರ್ಯನು ಸಹ ತನ್ನ ದಿವ್ಯ ದೃಷ್ಟಿಯಿಂದ ಗ್ರಹಿಸ್ತಾನೆ. ಆ ಅಶ್ವರೂಪವನ್ನು ತಾಳಿದು ಸಂಜ್ಞಾದೇವಿ ನನ್ನ ಸತಿ ಅಂತಕ್ಕಂಥನ್ನು ಗ್ರಹಿಸಿ ನಂತರ ಯಥಾರೂಪದಲ್ಲಿ ಆ ಒಂದು ಸೂರ್ಯದೇವನೂ ಸಹ ಅಶ್ವರೂಪದಲ್ಲಿ ಆತ ಅಶ್ವರೂಪವನ್ನು ತಾಳ್ತಾನೆ. ಅಶ್ವರೂಪದಿಂದ ನಂತರದಲ್ಲಿ ಭೇಟಿಯಾದರೆ ಭಯಪಡಬಹುದು, ನಿಜವಾದ ರೂಪದಲ್ಲಿ ಭೇಟಿಯಾದರೆ, ಹಾಗಾಗಿ ನಾನು ನಾನೂ ಸಹ ಅಶ್ವರೂಪವನ್ನು ಧರಿಸ್ತೀನಿ ಅಂತಕ್ಕಂಥವನ್ನು ಅಶ್ವರೂಪದಲ್ಲೇ ಧರಿಸಿ ಹಾಗೆ ಸಂಜ್ಞಾದೇವಿ ಬಳಿಗೆ ಹೋಗ್ತಾನೆ. ಹೋದ ನಂತರದಲ್ಲಿ ಸೂರ್ಯದೇವರನ್ನು ಗುರುತಿಸ್ತಾಳೆ. ಯಾರು? ಸಂಜ್ಞಾದೇವಿ ಸೂರ್ಯದೇವರನ್ನು ಗುರುತಿಸಿದ ನಂತರ ಸಂಜ್ಞಾದೇವಿಯು ಸಹ ಆಕೆ ಹೇಳ್ತಾಳೆ, ಸ್ವಾಮಿ ನನಗೆ ತಪ್ಪಾಯಿತು, ಸ್ವಾಮಿ ನನ್ನಿಂದ ತಪ್ಪಾಯಿತು. ಯಾಕಂದರೆ ಸೂರ್ಯದೇವರ ನಿಜವಾದ ರೂಪ ಸಂಜ್ಞಾದೇವಿಗೆ ಗೊತ್ತಾಯಿತು. ಆಕೆ ನಿಜರೂಪವನ್ನು ತಾಳಿ ಸ್ವಾಮಿ ನನಗೆ ತಪ್ಪಾಯಿತು ಅಂತಕ್ಕಂತಹ ಕ್ಷಮೆಯಾಚನೆಯನ್ನು ನೀಡ್ತಾಳೆ. ಅಶ್ವರೂಪವನ್ನು ತ್ಯಜಿಸಿ ಯಥಾರೂಪಕ್ಕೆ ಅವರಿಬ್ಬರು ಸಹ ಬರ್ತಾರೆ. ದುಃಖಿಸ್ತಾ, ಸ್ವಾಮಿ ನನ್ನನ್ನು ಕ್ಷಮಿಸಿ, ಅತೀ ಒಂದು ಉಷ್ಣತೆಯಿಂದ ನಿಮ್ಮಿರ್ತಕ್ಕಂಥ ಶಾಖದಿಂದ ನಿಮ್ಮಿಂದ ದೂರವಾಗಿದ್ದೇನೆ ಅಷ್ಟೇ, ನಿಮ್ಮ ಮನಸ್ಸಿನಿಂದ ನಾನು ದೂರವಾಗಿಲ್ಲ, ದೈಹಿಕವಾಗಿ ಅಷ್ಟೇ ನಾನು ಬಾಹ್ಯವಾಗಿ ದೂರವಾಗಿದ್ದೇನೆ ಸ್ವಾಮಿ, ನನ್ನ ಕ್ಷಮಿಸಿ ಅಂತಕ್ಕಂಥದ್ದನ್ನು ಸೂರ್ಯದೇವನಿಗೆ ಆ ಒಂದು ಸಂಜ್ಞಾದೇವಿ ವಿನಮ್ರ ಪ್ರಾರ್ಥನೆಯನ್ನು ಅಥವಾ ಒಂದು ಕ್ಷಮೆಯನ್ನು ಯಾಚಿಸ್ತಾಳೆ. ಹಾಗಾಗಿ ಆ ಸೂರ್ಯದೇವ ನಗ್ತಾ ಹೇಳ್ತಾರೆ, ಎಷ್ಟಾದರೂ ವಿಶ್ವಕರ್ಮನ ಪುತ್ರಿ ಸ್ವಾಭಿಮಾನ ಜಾಸ್ತಿ ಅಂಥೇಳಿ ನಗ್ತಾ ಹೇಳುವಾಗ ನಂತರದಲ್ಲಿ ಅವರಿಬ್ಬರು ಸಹ ಒಬ್ಬರಿಗೊಬ್ಬರು ಮಾತುಗಳನ್ನು ಅದೊಂದು ಸಂಭಾಷಣೆ ನಡೆಸ್ತಾರೆ. ಇಬ್ಬರು ಸಹ ಶಾರೀರಿಕವಾಗಿ ನಾವು ದೂರವಾಗಿದ್ದು ವಿನಃ ಪ್ರೀತಿಯಿಂದಲ್ಲ, ನಿಮ್ಮಲ್ಲಿ ತೀವ್ರವಾಗಿರ್ತಕ್ಕಂಥ ಪ್ರೀತಿ ನನಗಿದೆ ಅಂತಕ್ಕಂಥದ್ದನ್ನು ಇಬ್ಬರು ಸಹ ಸಂಭಾಷಣೆಯನ್ನು ನಡೆಸ್ತಾರೆ. ಹೌದೌದು, ಛಾಯಾದೇವಿಯ ರೂಪದಲ್ಲಿ ನೀನು ಅಲ್ಲೇ ಇದ್ದೇನೇನೋ, ಹಾಗಾಗಿ ಅದರಲ್ಲಿ ಪ್ರೀತಿ ಅಂತಕ್ಕಂಥದ್ದನ್ನು ನಾನು ಕಂಡುಕೊಂಡೆ ಅಂತಕ್ಕಂಥದ್ದನ್ನು ಸೂರ್ಯದೇವ ಸಂಜ್ಞಾದೇವಿಗೆ ನಸನಕ್ಕೂ ಹೇಳ್ತಾನೆ. ನಂತರ ಸಂಜ್ಞಾದೇವಿ ಸಂಜ್ಞಾದೇವಿಗೆ ಸೂರ್ಯದೇವಿ ಹೇಳ್ತಾನೆ, ನಿನಗೆ ಇಷ್ಟ ಆಗುವುದೇ ಆದರೆ ನಾವು ಮತ್ತು ಅಶ್ವರೂಪಗಳಲ್ಲಿ ನಾವು ಜೀವನವನ್ನು ಸ್ವಲ್ಪ ಕೆಲವು ದಿನ ಕಳೆಯುವ ಅಂಥೇಳಿ ಸೂರ್ಯದೇವ ಹೇಳಿದಾಗ ಅವರಿಬ್ಬರು ಏನಾಗ್ತಾರೆ, ಅವಾಗ ದೇವತಾಶ್ವಗಳು ಅಂತ ಹೇಳಿ ಆಗ್ತಾರೆ. ದೇವತೆಗಳ ಅಶ್ವಗಳು ಅಂದರೆ ಇದಕ್ಕೆ ಹಾರಬಲ್ಲ ಸಾಮರ್ಥ್ಯವೂ ಇದೆ ಮತ್ತು ದೇವಲೋಕಕ್ಕೂ ಮತ್ತು ಭೂಲೋಕಕ್ಕೂ ಸಹ ಇವರು ಆ ಸಂಚಾರವನ್ನು ಮಾಡಬಹುದು. ಇಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ದೇವತಾಶ್ವಗಳಾಗಿ ಇವರಿಬ್ಬರು ಜೀವನವನ್ನು ಅಥವಾ ರೂಪವನ್ನು ಧರಿಸ್ಕೊಳ್ತಾರೆ. ಸಂಜ್ಞಾದೇವಿ ಸೂರ್ಯರ ಅಶ್ವರೂಪಗಳನ್ನು ಧರಿಸಿ ಶೃಂಗಾರದಲ್ಲಿ ಇವರು ಶೃಂಗಾರಗಳನ್ನು ಕೇಳಿ ವಿರಸ ಸಲಾಪಗಳಲ್ಲಿ ಇರುವಾಗ ಮುಳುಗಿ ತೇಳ್ತಾರೆ. ಅದಾದ ನಂತರ ಇವರು ಯಾರು ಸಂಜ್ಞಾದೇವಿ ಗರ್ಭವತಿ ಆದಾದ ನಂತರ ಒಂದು ಅವಳಿ ಗಂಡು ಮಕ್ಕಳಿಗೆ ಈಕೆ ಜನ್ಮವನ್ನು ನೀಡ್ತಾಳೆ. ಒಂದು ಸತ್ಯ ಅಂತಕ್ಕಂಥದ್ದು ಮತ್ತು ಒಂದು ದಸರಾ ಅಂತಕ್ಕಂಥ ಒಂದು ಇಬ್ಬರು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಇವೇ ಮುಂದೆ ಅಶ್ವಿನಿ ಕುಮಾರರು ಅಂತ ಹೇಳಿ ಇವರಿಗೆ ಅಭಿಧಾನವನ್ನು ಅಥವಾ ಒಂದು ಅಶ್ವಿನಿ ಕುಮಾರರು ಅಂತಕ್ಕಂಥದ್ದನ್ನು ಸಹ ಇವರಿಗೆ ವಾಡಿಕೆಯಲ್ಲಿ ಬರ್ತದೆ. ಅಂದರೆ ಇವರಿಬ್ಬರ ಒಂದು ದೇವತಾಶ್ವ ರೂಪಗಳಲ್ಲಿ ಧರಿಸಿ ಇವರಿಂದ ಆಗಿರ್ತಕ್ಕಂಥ ಒಂದು ಪ್ರತಿಫಲ ಇದು ಅಶ್ವಿನಿ ದೇವತೆಗಳು ಅಥವಾ ಅಶ್ವಿನಿ ಕುಮಾರರು ಅಂತ ಹೇಳಿದರು. ಅಶ್ವಿನಿ ಕುಮಾರರು ಅಂತಕ್ಕಂಥದ್ದನ್ನು ಇವರು ಕರೀತಾ ಹೋಗ್ತಾರೆ. ಹೀಗಿರುವಾಗ ಸಂಜ್ಞಾದೇವಿ ಹೀಗೆ ಅಶ್ವರೂಪಗಳನ್ನು ಧರಿಸಿ ನಾವು ಎಷ್ಟು ದಿನವರೆಗೂ ಸಹ ಕಳಿಬಹುದು, ಬೇಡ, ನಾವು ಇರ್ತಕ್ಕಂಥ ವಿಚಾರವನ್ನು ಹೇಳಿ ಬಳಿಗೆ ನಾವು ಇಬ್ಬರು ಹೋಗೋಣ ಅಂತ ಹೇಳಿ ಆ ಸೂರ್ಯದೇವ ಕೇಳಿದಾಗ, ಇಲ್ಲ ನನ್ನ ತಂದೆಯವರ ಹತ್ರ ಹೋಗಿ ಇರೋ ವಿಚಾರವನ್ನು ಹಂಚಿಕೊಂಡಾದ ನಂತರದಲ್ಲಿ ಅವರು ಈಗಾಗುವುದು ಮತ್ತು ಮುಂದೆ ಆಗುವುದನ್ನು ಸಹ ಬರ್ತಕ್ಕಂತಹ ಜ್ಞಾನಿಗಳು ನಮ್ಮ ಒಂದು ಕಷ್ಟಕ್ಕೆ ನಿಜವಾದ ಒಂದು ಪರಿಹಾರ ಅವರಲ್ಲಿ ದೊರೆತಿದೆ ಅಂತಕ್ಕಂಥದ್ದನ್ನು ಆ ಸಂಜ್ಞಾದೇವಿ ಸೂರ್ಯನಿಗೆ ಹೇಳುವಾಗ ಇಬ್ಬರು ಸಹ ಹೋಗಿರತಕ್ಕಂಥ ವೃತ್ತಾಂತವನ್ನು ಅಷ್ಟುವನ್ನು ವಿವರಣೆಯನ್ನು ಮಾಡ್ತಾರೆ. ವಿವರಣೆಯನ್ನು ಮಾಡಿದಾಗ ಮೊದಲಿರ್ತಕ್ಕಂಥ ಎಲ್ಲವನ್ನು ಸಹ ವಿವರಣೆಯನ್ನು ಮಾಡ್ತಾರೆ. ತಂದೆ, ನನಗೆ ಒಂದು ಶಾಖವನ್ನು ತಡಲಿಕ್ಕೆ ಆಗಲಿಲ್ಲ, ಹೀಗಾಗಿ ಎಲ್ಲ ವೃತ್ತಾಂತ ಆಯಿತು, ಎಲ್ಲವನ್ನು ನಿಮ್ಮನ್ನು ಸಮರ್ಪಣೆ ಮಾಡಿದ್ದೇವೆ, ಇದಕ್ಕೆ ನಿಮಗೊಂದು ಪರಿಹಾರವನ್ನು ನೀಡಿ ಅಂತಕ್ಕಂಥದ್ದನ್ನು ಇವರು ನೀಡ್ತಾರೆ. ಇಲ್ಲಿ ಸೂರ್ಯವಂತನ ಮುಖ್ಯ ಭಾಗ ಬರ್ತದೆ. ಏನಂತ ಹೇಳಿದರೆ, ಬೆಳಗಾದ ಬಳಿಕ ಅವರೆಲ್ಲ ಚಿಂತನೆಯನ್ನು ಮಾಡ್ತಾನೆ. ವಿಶ್ವಕರ್ಮ ಪರಮಾತ್ಮ ಚಿಂತನೆಯನ್ನು ಮಾಡಿ ಬೆಳಗಾದ ಬಳಿಕ ವಿಶ್ವಕರ್ಮ ಪರಮಾತ್ಮ ಶಿಷ್ಯರಿಂದ ಒಂದು
ಮೃಣ್ಮಯ ಪಾತ್ರೆ ಅಂತಕ್ಕಂಥದ್ದನ್ನು ತರಿಸ್ತಾನೆ. ತರಿಸಿ ಮಂತ್ರ ಜಲದಿಂದ ಅದನ್ನು ಅಭಿಷೇಕವನ್ನು ಸಹ ಮಾಡ್ತಾನೆ. ಮತ್ತೊಂದು ಪಾತ್ರೆಯಲ್ಲಿ ಒಂದು ಶುದ್ಧ ಸುರನದಿ ಜಲವನ್ನು ತರಿಸಿ ಆ ಜಲಪಾತ್ರೆ ಒಳಗೆ ತೇಜೋಶಕ್ತಿಯನ್ನು ತುಂಬಿ ಆ ಪರಮಾತ್ಮ ಅದರಲ್ಲಿ ಇಡ್ತಾನೆ. ಆವಾಹನೆಯನ್ನು ಮಾಡ್ತಾನೆ. ಆವಾಹನವನ್ನು ಮಾಡಿ ಸಮಾಶ್ಚಿತಗೊಳಿಸ್ತಾನೆ. ಸಮಾಶ್ಚಿತಗೊಳಿಸಿ ಏನು ಮಾಡ್ತಾನೆ, ಸೂರ್ಯದೇವನ ಕರೆಸ್ತಾನೆ. ಕರೆಸಿ ಕೂಡಿಸಿ ಜಲಪಾತ್ರೆಯಲ್ಲಿ ಕರೆದು ಕೂಡಿಸ್ತಾನೆ. ಕೂಡಿಸಿದಾದ ನಂತರ ಜಲಪಾತ್ರೆಯಲ್ಲಿರ್ತಕ್ಕಂಥ ಒಂದು ಮಂತ್ರ ಜಲವನ್ನು, ಆ ಮಂತ್ರ ಜಲವನ್ನು ಒಂದೊಂದೇ ಬೊಗಸೆಯಾಗಿ ಒಂದು ಮೃಣ್ಮಯ ಪಾತ್ರೆಯಲ್ಲಿ ಸುರಿ ಅಂತಕ್ಕಂಥದ್ದನ್ನು ಆ ವಿಶ್ವಕರ್ಮ ಹೇಳ್ತಾನೆ. ವಿಶ್ವಕರ್ಮ ಹೇಳ್ದ ಅದೇ ರೀತಿಯಾಗಿ ಸೂರ್ಯನ ಸುರಿತಾ ಹೋಗ್ತಾನೆ. 1 2 3 4 5 6 ಹೀಗೆ ಬೊಗಸೆಯಲ್ಲಿ ಮಂತ್ರ ಜಲವನ್ನು ಆತ ಮೃಣ್ಮಯ ಪಾತ್ರೆಯನ್ನು ತುಂಬಿಸ್ತಿರುವಂತೆ ಸೂರ್ಯನ ತೇಜಸ್ಸು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಕಡಿಮೆ ಆಗ್ತಾ ಬಂದಾಗ ಆದಿತ್ಯ ಸಾಕು ನಿಲ್ಲಿಸು, ನಿನ್ನಲ್ಲಿರ್ತಕ್ಕಂಥ ಪ್ರಚಂಡ ತೇಜಸ್ಸು ಬಹುಮಟ್ಟಿಗೆ ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು ವಿಶ್ವಕರ್ಮ ಪರಮಾತ್ಮ ಅವರಿಗೆ ಅನುಗ್ರಹಿಸಿಬಿಡ್ತಾನೆ. ಅನುಗ್ರಹಿಸಿದಾದ ನಂತರ ಸೂರ್ಯದೇವನಿರ್ತಕ್ಕಂತಹ ತೇಜಸ್ಸು ಮಂತ್ರಜಲ ರೂಪದಲ್ಲಿ ಮೃಣ್ಮಯ ಪಾತ್ರೆ ಒಳಗೆ ಸೇರಿಕೊಂಡು ದಗ ಉರಿಯುವಂತಹ ಒಂದು ಲಾವಾರಸಂತೆ ಕುದಿಯುತ್ತದೆ. ಅದು ಕುದಿಯುತ್ತದೆ ಅಂದರೆ ಅದರಲ್ಲಿರ್ತಕ್ಕಂಥ ಶಾಖವು ಪೂರ್ತಿ ಮೃಣ್ಮಯ ಪಾತ್ರೆಯಲ್ಲಿ ಒಂದು ಮಂತ್ರಜಲದಲ್ಲಿ ಸಮ್ಮಿಳಿತ ಆಗ್ತದೆ. ಅದರಲ್ಲಿ ಈ ಥರ ಒಂದು ಶಾಖ ಸಮ್ಮಿಳಿತಗೊಂಡಿರ್ತದೆ. ಇದಾದ ನಂತರ ಈಗ ಸುದರ್ಶನ ಚಕ್ರ ನಿರ್ಮಾಣದ ಮುಖ್ಯ ಭಾಗ ಇಲ್ಲಿ ಬಂದಾಗ ಸೂರ್ಯನ ಉಷ್ಣ ಕಡಿಮೆ ಆಗ್ತಾ ಬರ್ತದೆ. ಸಂಜ್ಞಾದೇವಿ ಮಹಾ ಖುಷಿ ಪಡ್ತಾಳೆ, ನನ್ನ ಗಂಡನೊಂದಿಗೆ ಇರಬಹುದು ನಾನು ಅಂತಕ್ಕಂಥ ಬಹಳ ಖುಷಿ ಪಡ್ತಾಳೆ. ಖುಷಿಪಟ್ಟಾಗ ಸತಿಪತಿಯರಿಬ್ಬರು ಸಹ ವಿಶ್ವಕರ್ಮ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಇರುತ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಎರಗಿ, ಪುತ್ರಿ, ನಿನ್ನ ಮಗನಾಗಿರ್ತಕ್ಕಂಥ ಯಮ ಆತ ಧರ್ಮಮಾನವನಾಗುತ್ತಾನೆ ಅಥವಾ ಧರ್ಮದೇವನಾಗುತ್ತಾನೆ ಅಂತಕ್ಕಂಥದ್ದನ್ನು ಆತನಿಗೆ ಶುಭವನ್ನು ಹಾರೈಸ್ತಾಳೆ. ನಿನ್ನ ಮಗಳು ಯಮುನ ಮುಂದೆ ಪವಿತ್ರಳಾಗ್ತಾಳೆ ಅಂತಕ್ಕಂಥದ್ದನ್ನು ಆ ಭಗವಂತ ವಿಶ್ವಕರ್ಮ ಅವರಿಬ್ಬರಿಗೂ ಸಹ ದಂಪತಿಗಳು ಇರುವರಿಗೂ ಸಹ ಶುಭವನ್ನು ಹಾರೈಸಿ ಆಶೀರ್ವಾದವನ್ನು ಮಾಡಿ, ಈಗ ಜನಿಸಿರ್ತಕ್ಕಂಥ ಅವಳಿ ಮಕ್ಕಳು ಇಬ್ಬರು ಸಹ ಅಶ್ವಿನಿ ದೇವತೆಯರು ಅಂತಕ್ಕಂಥದ್ದನ್ನು ಹೇಳಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಅಂತ ಹೇಳಿ ಒಂದು ಭವಿಷ್ಯವಾಣಿಯನ್ನು ಸಹ ನೋಡಿದು ಕಳಿಸ್ತಾರೆ. ನಂತರ ನಿಮ್ಮ ಆಶಸ್ಸು ಸದಾಕಾಲ ಮೇಲೆ ಹೀಗೆ ಇರಲಿ ತಂದೆ ಅಂತಕ್ಕಂಥ ಸಂಜ್ಞಾದೇವಿ ಮತ್ತು ಸೂರ್ಯದೇವ ಇಬ್ಬರೂ ಸಹ ವಿಶ್ವಕರ್ಮನಲ್ಲಿ ನಮಸ್ಕಾರವನ್ನು ಮಾಡಿ ಅವರ ಪಾಲಿಗೆ ಅವರು ದಾರಿಯನ್ನು ಸಾಗಿಸ್ತಾರೆ. ಸಂಜ್ಞಾದೇವಿ ಸೂರ್ಯನ ಜೊತೆಯಲ್ಲಿ ಒಂದು ತೇಜೋಲೋಕಕ್ಕೆ ಹೋಗ್ತಾಳೆ. ತೇಜೋಲೋಕಕ್ಕೆ ಹೋದ ವಿಶ್ವಕರ್ಮನಿಗೆ ಹೋಗ್ತಾಳೆ. ಅದಾದ ನಂತರ ವಿಶ್ವಕರ್ಮಿಗೆ ಈಗ ಸೂರ್ಯ ಮಂತ್ರದಿಂದ ಬಂದಿರತಕ್ಕಂಥ ಒಂದು ಶಾಖದ ಲಾವಾರಸವನ್ನು ನಾನು ಏನು ಮಾಡಬೇಕು, ತೇಜೋಶಕ್ತಿಯನ್ನು ನಾನು ಏನು ಮಾಡಬೇಕು, ಇದೊಂದು ಸಮಸ್ಯೆಯಾಗಿ ಕಾಡಿತು. ಉಷ್ಣವನ್ನೇನು ತೆಗೆದೆ, ಅದರ ಪ್ರಚಂಡ ತೇಜಸ್ಸನ್ನು ತೆಗೆದೆ, ಶೇಖರಣೆಗಿರ್ತಕ್ಕಂಥ ತೇಜಸ್ಸನ್ನು ನಾನು ಏನು ಮಾಡಬೇಕು, ಯಾವುದನ್ನು ಸಹ ನಾನು ನಿರುಪಯುಕ್ತಕ್ಕೆ ಬಾರಂತೆ ಮಾಡಬಾರ್ದಲ್ಲ, ಉಪಯುಕ್ತ ಬರುವಂತೆ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಳ್ತಾನೆ. ಚಿಂತನೆ ಇಟ್ಕೊಂಡು ತನ್ನ ಮಗನ ವಿಶ್ವರೂಪನಿಗೆ ಕರೀತಾನೆ. ವಿಶ್ವರೂಪನಿಗೆ ಕರೆದು ಆತ ಹೇಳ್ತಾನೆ, ವಿಶ್ವರೂಪ, ಸೂರ್ಯನ ಮಹಿಮೆಯಿಂದ ಈ ಒಂದು ಪಾತ್ರೆಯಲ್ಲಿ ಒಂದು ಸೂರ್ಯನ ಶಕ್ತಿಯನ್ನು ಸೂರ್ಯನ ತೇಜಸ್ಸನ್ನು ನಾನು ಈ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಅಥವಾ ಸಂಗ್ರಹಿಸಿದ್ದೇನೆ. ಇದನ್ನು ನಾನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡು. ಇದನ್ನು ಕರಗಿದ ಲೋಹದಂತೆ ಎಷ್ಟು ಜ್ವಾಲಾಮುಖ ಆಗಿದೆಯೋ ನೋಡು, ಅದನ್ನು ಕರಗದ ಒಂದು ಜ್ವಾಲಾಮುಖಿ ಆಗಿದೆ ಅಥವಾ ಪ್ರಕಾಶಮಾನವಾಗಿದೆ, ಜ್ವಾಲಾಲ್ಯಮಾನವಾಗಿದೆಯೋ ನೋಡು, ಅದನ್ನು ಈ ಅದ್ಭುತ ಶಕ್ತಿಯನ್ನು ನಾವು ಉಪಯೋಗಕ್ಕೆ ಬರುವಂತೆ ಮಾಡಬೇಕು, ನಿರುಪಯೋಗ ವಸ್ತುವನ್ನು ಮಾಡಬಾರದು ಅಂತ ಹೇಳಿ ಆ ವಿಶ್ವರೂಪ ಮಗನಿಗೆ ವಿಶ್ವಕರ್ಮ ಹೇಳ್ತಾನೆ. ವಿಶ್ವಕರ್ಮನ ಮಗನಿಗೆ ಹೇಳ್ತಾನೆ. ಅದಾದ ನಂತರ ಪಿತಾಶ್ರೀ, ಈ ಸೂರ್ಯನ ಶಕ್ತಿಯನ್ನು ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ರು ಮೊದಲು ನೀವು ಹೇಳ್ರಿ, ಅದಂತರ ನಾನು ಹೇಳ್ಬೋದು, ಯಾಕಂದರೆ ನಿಮ್ಮಷ್ಟು ನಾನು ದೊಡ್ಡವನಲ್ಲ, ನಿಮ್ಮಷ್ಟು ಜ್ಞಾನಿಯೂ ಅಲ್ಲ ಅಂತ ಹೇಳ್ತಾನೆ. ನನ್ನ ಕೆಲಸಕ್ಕೆ ನಿನ್ನ ಬುದ್ಧಿಶಕ್ತಿ ಅವಶ್ಯ ಅಂತ ಹೇಳಿ ಮಗನಿಗೆ ತಂದೆ ವಿಶ್ವಕರ್ಮ ವಿಶ್ವರೂಪನಿಗೆ ಹೇಳ್ತಾನೆ. ವಿಶ್ವರೂಪನಿಗೆ ಹೇಳಿದ ನಂತರ ವಿಶ್ವಕರ್ಮ ಇಬ್ಬರು ಸಹ ಒಂದು ಚಿಂತನೆಯನ್ನು ಮಾಡ್ತಾರೆ. ನೀನು ಈ ಸುರಲೋಕಕ್ಕೆ ಬುದ್ಧಿಶಾಲಿ ಅಂತ ಹೇಳಿ ಭಾವಿಸಿ ದೇವತೆಗಳು ನಿನ್ನನ್ನು ಗುರುವಾಗಿ ತಗೊಂಡಿದ್ದಾರೆ. ನಂತರ ಘೋರವನ್ನು ಸಹ ನೀನು ಅವರಿಂದ ಸ್ವೀಕರಣ ಮಾಡಿದ್ದೀಯಾ. ಹೆತ್ತ ಮಗನು ಸುರಗುರು ಆಗಿದ್ದಾನಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ವಿಚಾರ ನನಗಿದೆ. ಹೀಗಾಗಿ ನೀನು ಇದನ್ನು ನನ್ನ ಒಂದು ಕೆಲಸಕ್ಕೆ ನಿನ್ನ ಬುದ್ಧಿಶಕ್ತಿ ಬಹಳ ಉಪಯುಕ್ತ ಮತ್ತು ಅವಶ್ಯ ಇದೆ, ಹಾಗಾಗಿ ನೀನು ಇದನ್ನು ಹೇಳು ಅಂತಕ್ಕಂಥದ್ದನ್ನು ಕೇಳಿದಾಗ ಆಗ ವಿಶ್ವಕರ್ಮನಿಗೆ ವಿಶ್ವರೂಪ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವಾದ ನಂತರ ಪಿತಾಶ್ರೀ,
ಈ ಸೂರ್ಯನ ತೇಜಸ್ಸಿನಿಂದ ಆಗಿರ್ತಕ್ಕಂಥದ್ದನ್ನು ಅದ್ಭುತವಾಗಿ ಮತ್ತು ಪ್ರಭಾವಭರಿತವಾಗಿರ್ತಕ್ಕಂತಹ ಒಂದು ತೇಜಸ್ಸನ್ನು ದುರ್ನಿರೀಕ್ಷವಾಗಿರ್ತಕ್ಕಂತಹ ಅಪ್ರತಿಹತವಾಗಿರ್ತಕ್ಕಂಥ ಒಂದು ಅನಂತ ತೇಜೋಮಯವಾಗಿರ್ತಕ್ಕಂಥ ಚಕ್ರಾಯುಧನ ನಾವು ತೇಜಿಸ್ಬೋದು. ಅದು ನೋಡಿ ಹೇಗಿರಬೇಕು ಅಂತ ಹೇಳಿದರೆ, ಅಪ್ರತಿಹತವಾಗಿರ್ತಕ್ಕಂತಹ ಒಂದು ಆಯುಧವನ್ನು, ತೇಜೋಮಯವಾಗಿರ್ತಕ್ಕಂಥ ಒಂದು ಆಯುಧವನ್ನು ನಾವು ಚಕ್ರವನ್ನು ತಯಾರಿಸೋಣ ಅಂತಕ್ಕಂಥದ್ದನ್ನು ತನ್ನ ತಂದೆಗೆ ಹೇಳಿದಾಗ, ಯಾರಿಗೆ ಸಮರ್ಪಿಸಬೇಕು? ನಿನ್ನ ಪರಮಗುರು, ನಿನ್ನ ಶ್ರೇಷ್ಠ ಗುರು, ನಿನ್ನ ನೆಚ್ಚಿನ ಗುರು ಇದ್ದಾನ ಪರಮೇಶ್ವರ, ನೀನು ಇದನ್ನು ನೀನು ಇಷ್ಟವಾದ ಗುರು ಮಹೇಶ್ವರನಿಗೆ ನೀನು ಇದನ್ನು ಸಮರ್ಪಣೆಯನ್ನು ಮಾಡು ಅಂತ ಹೇಳಿದಾಗ, ತಥಾಸ್ತು ನಾನು ಹಾಗೆಯೇ ಮಾಡ್ತೇನೆ ಅಂತಕ್ಕಂಥದ್ದನ್ನು ವಿಶ್ವಕರ್ಮ ಹೇಳ್ತಾನೆ. ಅದಾದ ನಂತರ ಇಬ್ಬರಿಗೂ ಸಹ ಆ ವಿಶ್ವರೂಪ ತನ್ನ ತಂದೆಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾನೆ. ಅದಾದ ನಂತರ ಪಾದಾಭಿವಂದನೆಯ ಸಮರ್ಪಣೆಯನ್ನು ಮಾಡ್ತಾನೆ. ಸಮರ್ಪಣೆಯನ್ನು ಮಾಡಿದ ನಂತರ ಎಲ್ಲೂ ಸಹ ಅದೇ ತನ್ನ ಕಾರ್ಯಗಳಲ್ಲಿ ದೇವೇಂದ್ರನ ಸಭೆಗೆ ಆತ ಹೋಗ್ತಾನೆ. ಅದಾದ ನಂತರ ವಿಶ್ವಕರ್ಮನು ಸ್ನಾನಾಯತನ ಅದು ಯಥಾ ರೀತಿಯಾಗಿ ತನ್ನ ಕೆಲಸಗಳಲ್ಲಿ ಮುಂದುವರಿಸ್ತಾನೆ. ಆ ಒಂದು ಸೂರ್ಯನ ತೇಜಸ್ಸನ್ನು ಪಡಬಿಟ್ಟು ಲೋಹದಂತೆ ಒಂದು ಮಾರ್ಪಡಿಸಿ ಅದಾದ ನಂತರ ಅಷ್ಟು ಲೋಹವನ್ನು ಮಾರ್ಪಡಿಸ್ತಾನೆ. ಲೋಹವನ್ನು ಕರಗಿಸಿ ಚಕ್ರದ ಆಕಾರಕ್ಕೆ ಆ ಒಂದು ಲೋಹವನ್ನು ತರ್ತಾನೆ, ಮರುಕಳಿಸ್ತಾನೆ. ನಂತರ ಆ ಒಂದು ಆಯುಧಕ್ಕೆ ಸಹಸ್ರ ಹಲ್ಲುಗಳಿರ್ತಕ್ಕಂಥ ಒಂದು ಹಲ್ಲುಗಳನ್ನು ಅದಕ್ಕೆ ಕೂಡಿಸಿದ ನಂತರ ವಜ್ರ ಸಮಾನವಾಗಿ ಹರಿಯಬಲ್ಲತಕ್ಕಂಥ ಒಂದು ಆಯುಧವಾಗಿ ಅದು ರೂಪುಗೊಂಡ ಅದಾದ ನಂತರ ಏನಾಗ್ತದೆ, ಸುಂದರವಾದ ಚಕ್ರ ಆಯುಧಕ್ಕೆ ಸುದರ್ಶನ ಅಂತಕ್ಕಂಥ ಒಂದು ನಾಮಕರಣವನ್ನು ಸಹ ವಿಶ್ವಕರ್ಮ ಮಾಡ್ತಾನೆ. ಅದಕ್ಕೆ ಅಪೂರ್ವ ಮಂತ್ರಶಕ್ತಿಯನ್ನು ಸಹ ಆತ ಅದರಲ್ಲಿ ತುಂಬುತ್ತಾನೆ. ಅದಂತರ ಮತ್ತು 10 ಬಾರಿ ಅದನ್ನು ಪ್ರಯೋಗವನ್ನು ಮಾಡ್ತಾನೆ. ಇದು ಯಾವಾಗ ಅಂತಿಮ ಬಾರಿ ಯಶಸ್ವಿ ಆಗ್ತದೋ ಅಂದಿಗೆ ಅದನ್ನು ಕೊನೆ ಆಯಿತು, ಇದಕ್ಕೆ ಒಂದು ನಾನು ರೂಪವನ್ನು ಕೊಟ್ಟೆ, ಇದು ಯಶಸ್ವಿ ಆಯಿತು ಅಂತಕ್ಕಂಥದ್ದನ್ನು ವಿಚಾರವನ್ನು ಇಟ್ಟುಕೊಂಡು ಸಾವಿರಾರು ಮಂದಿ ಶಿಷ್ಯಗಣರೊಂದಿಗೆ ಮಹೇಶ್ವರಿಗೆ ಕೊಡಲಿಕ್ಕೆ ಹೋಗ್ತಾನೆ. ಮಹೇಶ ಹಾಗ ಹೇಳ್ತಾನೆ, ಮಹೇಶ್ವರ ನನಗೆ ತ್ರಿಶೂಲವನ್ನಾಗಲೇ ಕೊಟ್ಟಿದ್ದೀಯಲ್ಲ, ಬೇಡ ಇಲ್ತಂದೆ, ನೀನು ತ್ರಿಶೂಲವನ್ನು ಮತ್ತು ಶ್ರೀಚಕ್ರವನ್ನು ಹಿಡಿದುಕೊಂಡು ನೀನು ಆ ಲೋಕ ಕಲ್ಯಾಣವನ್ನು ಮಾಡಬೇಕು, ಲೋಕವನ್ನು ಕಾಯಬೇಕು ನೀನು ಅಂಥೇಳಿ, ಭೂತನೇತೇಶ್ವರ ನಿನ್ನ ಎಡಗೈಯಲ್ಲಿ ತ್ರಿಶೂಲ, ಬಲಗೈಯಲ್ಲಿ ಸುದರ್ಶನ ಚಕ್ರ ಇದ್ದರೆ ನಿನ್ನ ಭೂತನಾಥ ಎಂಬ ಹೆಸರಿಗೆ ಸಾರ್ಥಕ ಆಗ್ತೀಯ ಅಂತಕ್ಕಂಥದ್ದನ್ನು ವಿಚಾರವನ್ನು ಪರಮೇಶ್ವರನಿಗೆ ಅಥವಾ ಮಹೇಶ್ವರನಿಗೆ ವಿಶ್ವಕರ್ಮ ತಿಳಿತಾನೆ. ಇಲ್ಲ, ನಿನ್ನ ಪ್ರೀತಿ ಮತ್ತು ನಿನ್ನ ಭಕ್ತಿ ಅನನ್ಯವಾಗಿರ್ತಕ್ಕಂಥದ್ದು, ಹಾಗಾಗಿ ನನಗಿರ್ತಕ್ಕಂಥ ತ್ರಿಶೂಲ ಸಾಕು. ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ, ಅವಶ್ಯಕತೆ ಇಲ್ಲ, ಆಯುಧಗಳ ಅವಶ್ಯಕತೆ ಇಲ್ಲ. ವಿಷ್ಣುವಿಗೆ ನೀವೊಂದು ಚಕ್ರವನ್ನು ನೀಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಶಿವ ಮತ್ತು ಕೇಶವರಲ್ಲಿ ನನಗೆ ಭೇದವಿಲ್ಲ ಪರಮಾತ್ಮ, ನಾನು ವಿಷ್ಣುವಿಗೆ ಹೋಗಿ ನಾನು ಇದನ್ನು ಅರ್ಪಣೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಆ ವಿಶ್ವಕರ್ಮ ಪರಮಾತ್ಮ ಹೋಗಿ ವಿಷ್ಣುವಿಗೆ ಆ ಸುದರ್ಶನ ಚಕ್ರವನ್ನು ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡ್ತಾನೆ. ಕೇಶವ, ವಿಶ್ವಕರ್ಮ ಸೂರ್ಯಶಕ್ತಿಯಿಂದ ತಯಾರಿಸಿರ್ತಕ್ಕಂಥ ಒಂದು ಸುದರ್ಶನ ಎಂತಕ್ಕಂಥ ಚಕ್ರಾಯುಧ ಇದು, ನಿನಗೆ ಕೊಡಲು ನಾನೇ ಸೂಚಿಸಿದ್ದೇನೆ, ಹಾಗಾಗಿ ನೀನು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಮಹೇಶ್ವರ ಆ ಒಂದು ವಿಷ್ಣುವಿಗೆ ಹೇಳ್ತಾನೆ. ಆಗಲಿ, ನಿಮ್ಮ ಆಶಯದಂತೆಯೇ ಆಗಲಿ ಅಂತ ಹೇಳಿ ಮಹಾವಿಷ್ಣು ಅದನ್ನು ಸ್ವೀಕಾರವನ್ನು ಮಾಡಿ ಅತ್ಯಂತ ಸಂಭ್ರಮವನ್ನು ಪಡ್ತಾರೆ. ಅದರಿಂದ ಈ ಸುದರ್ಶನ ಚಕ್ರ ವಿಷ್ಣುವಿನ ಕೈಯಲ್ಲಿ ಬಂತು. ಇದಕ್ಕೆ ಮೂಲ ಕರ್ತಾರ ಅಂತ ಹೇಳಿದರೆ ವಿಶ್ವಕರ್ಮ ಪರಮಾತ್ಮ ಅಂತಕ್ಕಂಥದ್ದು ಇದರಲ್ಲಿ ಮತ್ತೆ ಗೊತ್ತಾಯಿತು. ಹಾಗೆ ಅನೇಕ ಪಟ್ಟಣಗಳನ್ನು, ದೇವತೆಗಳ ಒಂದು ಆಯುಧಗಳನ್ನು, ಲೋಕಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕರ್ತೃ ಅಂತ ಹೇಳಿದರೆ ವಿಶ್ವಕರ್ಮ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿಶ್ವಕರ್ಮ ಅಂತಕ್ಕಂಥದ್ದು ಬರೀ ರಾಮಪದವಲ್ಲ, ಒಂದು ರೂಪಕವಲ್ಲ, ಅದು ಅಷ್ಟು ಸಮಸ್ತವನ್ನೂ ಸಹ ಒಂದು ತನ್ನಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಮತ್ತೆ ಎಲ್ಲ ಶಾಸ್ತ್ರ ಸ್ಮೃತಿ ಪುರಾಣಗಳಲ್ಲಿ ಸಾಬೀತಾಗಿರುವಂತಹ ಮಾತು, ವೇದಗಳಲ್ಲಿ ಸಾಬೀತಾಗಿರುವಂತಹ ಮಾತು, ಅನೇಕ ವೇದಗಳಲ್ಲಿ, ಅನೇಕ ಸ್ತುತಿಗಳಲ್ಲಿ, ಅನೇಕ ಉಪನಿಷತ್ತುಗಳಲ್ಲಿ ವಿಶ್ವಕರ್ಮನ ಕುರಿತಂತೆ ಅನೇಕ ಚಿಂತನೆಗಳನ್ನು, ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ತಾವೆಲ್ಲರೂ ಸಹ ಅದನ್ನು ಅರಿಯುವಂಥ ಪ್ರಯತ್ನ. ಇವತ್ತು ಬರೀ ಸುದರ್ಶನ ಚಕ್ರದ ನಿರ್ಮಾಣ ಅಥವಾ ಸಮರ್ಪಣೆ ಮಾಡಿದ ಸಂದರ್ಭ ಹೇಗೆ ಬಂತು ಅಂತಕ್ಕಂಥದ್ದಕ್ಕೆ ಈಗ ಮತ್ತೆ 2 ಅಧ್ಯಾಯಗಳನ್ನು ನಾವು ಅಥವಾ 2 ಚಿಂತನೆಗಳನ್ನು ಹಿಂದೆ ಹೋಗಿ ನಾವು ನೋಡಿದ ಅವಲೋಕನವನ್ನು ಮಾಡಿದಾಗ ಮಾತ್ರ ಇದರ ಒಂದು ಪೂರ್ವಗ್ರಹ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತು ಈ ಒಂದು ಇಷ್ಟು ಸಂಕ್ಷಿಪ್ತವಾದ ಒಂದು ಚಿಂತನೆಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಲಿಕ್ಕೆ ನಾನು ಬಯಸಿದ್ದೇನೆ ಮತ್ತು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ಕಿರಿಯವನ ಮಾತು ಎಷ್ಟವರೆಗೂ ನಿಮ್ಮ ಆವಾಗ ಹಾನಿಗೆ ಆಗಿದ್ದೇನೋ
ಹಾಕಿದ್ದೇನೆ. ಆ ಒಂದು ಕಿರಿವನ ಮಾತನ್ನು ತಾವೆಲ್ಲರೂ ಸಹ ಸ್ವೀಕಾರವನ್ನು ಮಾಡಿ ಹರಿಸ್ತೀರಿ ಅಂತಕ್ಕಂಥ ಮನೋಭಾವ ಎನ್ನಲ್ಲಿ ಇದೆ. ತಮ್ಮೆಲ್ಲರಲ್ಲಿ ಅಡಗಿರ್ತಕ್ಕಂಥ ವಿಶ್ವಕರ್ಮ ಪರಮಾತ್ಮನಿಗೆ ನನ್ನ ಅತ್ಯಂತ ಭಕ್ತಿಯುತವಾಗಿರ್ತಕ್ಕಂಥ ನಮಸ್ಕಾರವನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಮತ್ತೊಮ್ಮೆ ವಿಶ್ವಕರ್ಮ ದಿನದ ವಿಶ್ವಕರ್ಮ ಜಯಂತಿಯ ಶ್ರೀ ವಿಶ್ವಕರ್ಮ ಪರಮಾತ್ಮ ಪೂಜಾ ಮಹೋತ್ಸವದ ಶುಭಾಶಯಗಳೊಂದಿಗೆ ಮುಕ್ತಾಯವನ್ನಗೊಳ್ತೇನೆ. ವಿಶ್ವಕರ್ಮಂ ಇದಂ ಜಗತ್. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.